ಕೊನೆಗೂ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಎಂಟ್ರಿ ಕೊಟ್ಟಿದ್ದಾರೆ. ನವನಗರ ಸ್ಲಂ ಪ್ರದೇಶದಲ್ಲಿ ಸಚಿವ ಜಮೀರ್ ಭರ್ಜರಿ ರೋಡ್ ಶೋಗೆ ಇಳಿದಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಜಮೀರ್ ಮತಯಾಚನೆಗೆ ಮುಂದಾಗಿರುವಂತದ್ದು. ಬಾಗಲಕೋಟೆ ಬೈ ಅಖಾಡಕ್ಕೆ ಕೊನೆಗೂ ಜಮೀರ್ ಅಹಮದ್ ಖಾನ್ ಎಂಟ್ರಿ ಕೊಟ್ಟಿರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಪರವಾಗಿ ಮತಯಾಚನೆಗೆ ಮುಂದಾಗಿದ್ದಾರೆ. ತೆರೆದ ವಾಹನದ ಮೂಲಕ ಆಶ್ರಯ ಕಾಲೋನಿಯಲ್ಲಿ ರೋಡ್ ಶೋ ನಡೀತಾ ಇದೆ. ಸೈಲೆಂಟ್ ಆಗಿದ್ರು ಇಷ್ಟು ದಿನ ಜಮೀರ್ ಅಹಮದ್ ಖಾನ್ ಅವರು. ಆದ್ರೆ ಈಗ ಮತ್ತೆ ಎಂಟ್ರಿ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಪರವಾಗಿ, ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಮತಯಾಚನೆಗೆ ಮುಂದಾಗಿರುವಂತದ್ದು. ಎಲ್ಲೋ ಆಂತರಿಕ ಮುನಿಸು ಸರಿ ಹೋಯ್ತು ಅಂತ ಕಾಣಿಸ್ತಿದೆ. ಆದ್ರೆ ನಿಜಕ್ಕೂ ಸರಿ ಹೋಯ್ತಾ ಅಥವಾ ಏನು ಚುನಾವಣೆ ಹತ್ರ ಬರ್ತಾ ಇದೆ, ಈಗ ನಾವು ಸರಿ ಹೋಗ್ಲಿಲ್ಲ ಅಂದ್ರೆ ಗೆಲುವಿಗೆ ಕಾರಣ ಆಗಬಹುದು, ವಿಪಕ್ಷದ ಗೆಲುವಿಗೆ ಅಂತ ಮೇ ಬಿ ಸರಿ ಹೋಗಿರಬಹುದು ಮೇಲ್ನೋಟಕ್ಕೆ. ಒಟ್ನಲ್ಲಿ ನವನಗರದ ಪ್ರದೇಶದಲ್ಲಿ ಭರ್ಜರಿ ರೋಡ್ ಶೋ ಮಾಡ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಉಮೇಶ್ ಮೇಟಿ ಅವರ ಪರವಾಗಿ. ತೆರೆದ ವಾಹನದ ಮೂಲಕ ಆಶ್ರಯ ಕಾಲೋನಿಯಲ್ಲಿ ರೋಡ್ ಶೋಗೆ ಮುಂದಾಗಿರುವಂತದ್ದು. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು. कांग्रेस पार्टी वोट डाल रही है, ये बार भी तुम्हें पूरे एक होकर वोट डालना। हमारे आपके चाहिए लीडर नसीर अहमद साहब यहाँ 8-10 दिन से यहाँ के ಎಸ್, ಬಾಗಲಕೋಟೆ ಬೈ ಎಲೆಕ್ಷನ್ ಅಂತ ವಿಚಾರ ಬಂದಾಗ, ಟಿಕೆಟ್ ಹಂಚಿಕೆ ವಿಚಾರ ಅಂತ ಬಂದಾಗ್ಲಿಂದ ಒಂದ್ ರೀತಿಯಾಗಿ ಜಮೀರ್ ಅಹಮದ್ ಖಾನ್ ಅವರೇ ಒಂದು ಸಪರೇಟ್ ವರ್ಷನ್ ಅನ್ನ ಅಲ್ಲಿ ತೋರಿಸ್ತಾ ಬಂದಿದ್ರು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗ್ಲೇಬೇಕು ಅಂತ ಪಟ್ಟು ಹಿಡಿದು ನಿಂತಿದ್ರು. ಅದಾಗಲಿಲ್ಲ. ಆಗ ನಾನು ಯಾವುದೇ ರೀತಿಯಾದಂತಹ ರೋಡ್ ಶೋ ಆಗಿರಬಹುದು, ಪ್ರಚಾರಕ್ಕಾಗಿರಬಹುದು ಇನ್ವಾಲ್ವ್ ಆಗಲ್ಲ ಅಂತ ಒಂದ್ ರೀತಿಯಾಗಿ ಸೈಲೆಂಟ್ ಆಗಿದ್ರು. ಆದ್ರೆ ಈಗ ಮುನಿಸನ್ನ ಮರೆತು ಅಭ್ಯರ್ಥಿ ಪರವಾಗಿ ಮತ ಬೇಟೆಗೆ ಮುಂದಾಗಿರುವಂತದ್ದು. कांग्रेस पार्टी वोट डाल रही है, ये बार भी तुम्हें पूरे एक होकर वोट डालना। हमारे आपके चाहिए लीडर नसीर अहमद साहब यहाँ 8-10 दिन से यहाँ के बागलकोट के अंदर ही लादर बरबर पर क्या भी नहीं हमना नहीं उन्होंने दुपे करना हमें तो करना तो गरीबा दुपे करना तो हमें अमीरा छो में करना तो अच्छा है तुम्हारा लियो। हमारे आपके चाहिए लीडर नसीर अहमद साहब जो है ना 10 दिन से पूरा एरिया पूरा महीना कर कोई क्या क्या काम करना कर को भी महीना कर कोई। अब यहाँ स्लम के अंदर भी 2-3 मसले हैं, मैं खुला से नहीं बोल सकता। ठीक है, तो हिकमतन हमें काम करना, अकलमंद को इशारा काफी कहते। नसीर साहब पूरी जवाबदारी ले कोई मई नसीर साहब को जो भी बागलकोट के प्रॉब्लम थी तुम्हारे वो इंशाल्लाह में मई नसीर साहब भाई को 1 महीने के अंदर हल कर दिए। खासकर स्लम बोर्ड जो ये है मई वसती मंत्री हाउसिंग मिनिस्टर मई करना तो जो भी करना मई मिनिस्टर करना नसीर साहब बोल को हमें बैठ को जो भी करना है इंशाल्लाह करते। हिकमत हमें ओपन बोल नहीं सकते, इलेक्शन के टेम्पो हमें ओपन नहीं बोल सकते। तुम्हें अकलमंद को इशारा काफी कहते। मैं हमें नसीर अहमद साहब तो जवाबदारी देती ये 100% नसीर अहमद साहब पूरा महीना करें। बागलकोट के जो भी मसले हैं वो इंशाल्लाह 1 महीने के अंदर इलेक्शन के बाद हमें हल करके देते। कांग्रेस पार्टी